ಹ್ಮ್. ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೀನಿ, ಮತ್ತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೀನಿ. ಈಗಾಗಲೇ ನಾವು ಏನು ಲೋಕಲ್ ಗಾವಟಿ ನೆಲ್ಲಿಕಾಯಿ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಾವು ಗಾವಟಿ ನೆಲ್ಲಿಕಾಯಿ ಮರದ ಪಕ್ಕದಲ್ಲಿದ್ದೀವಿ. ಇದು ಏನಾಗ್ತದೆ ಅಂದರೆ, ಒಂದು ಹೆಣ್ಣಿಗೆ ಒಂದು ಮಗುವನ್ನು ಒಂದು ಸಂಗ್ರಹಣೆ ಮಾಡುವುದಕ್ಕೆ ಮತ್ತು ಅದಕ್ಕೆ ಒಂದು ಸ್ಟ್ರೆಂತನ್ನು ಕೊಡ್ತದೆ. ಕೊಡೋದು ಗರ್ಭದ ಒಂದು ಮಗುವನ್ನು ಹಿಡ್ಕೊಳ್ಳುವಂಥ ಸ್ಟ್ರೆಂತನ್ನು ಕೊಡ್ತದೆ. ಮತ್ತು ಇವರಿಗೆ ಏನಾಗ್ತದೆ ಅಂದರೆ, ಲೈಂಗಿಕ ಕ್ರಿಯೆ ಮಾಡುವವರಿಗೆ ಅಂಥವರಿಗೆ ಅದು ಒಂದು ಬಿಳಿ ರಕ್ತ ಕಣವನ್ನು ವೃದ್ಧಿಸುವಂಥ ಕೆಲಸವನ್ನು ಮಾಡ್ತದೆ. ಇದು ಸೈಡ್ ಇಫೆಕ್ಟ್ ಯಾವುದೂ ಇರುವುದಿಲ್ಲ, ಅಡ್ಡ ಪರಿಣಾಮಗಳು ಇರುವುದಿಲ್ಲ ಇದಕ್ಕೆ. ಇದು ಏನಾಗ್ತದೆ ಅಂದರೆ ಆಯುರ್ವೇದಿಕ್ ಆಗಿರ್ತದೆ. ಯಾಕಂದರೆ ಒಂದು ಸೇಬುವಿನಲ್ಲಿ ಎಷ್ಟು ಒಂದು ಅಂಶಗಳಿರ್ತದೆ, ಒಂದು ನೆಲ್ಲಿಕಾಯಿನಲ್ಲಿ ಇರ್ತದೆ ಅಂದ್ಕೊಂಡು ಉಲ್ಲೇಖ ಇದೆ ಅದರಲ್ಲಿ, ಆಯುರ್ವೇದಿಕ್ ಇದರಲ್ಲಿ. ಅದಕ್ಕಾಗಿ ನೆಲ್ಲಿಕಾಯಿ ಆದಷ್ಟು ಜನ ಸೇವನೆ ಮಾಡಿದರೆ ಅದು ಏನಾಗ್ತದೆ ಅಂದರೆ ಎಲ್ಲ ನ್ಯಾಚುರಲ್ ಆಗಿ ಇದು ಆಗ್ತದೆ. ಮೊದಲಿನ ಕಾಲದಲ್ಲಿ ನೆಲ್ಲಿಕಾಯಿಯನ್ನು ಸೇವನೆ ಮಾಡೋದ್ರಿಂದ ಎಲ್ಲ ಲೈಂಗಿಕ ಕ್ರಿಯೆ ಹೆಚ್ಚಿಸ್ಬೋದು ಆಗ್ಬೋದು. ಯಾಕಂದರೆ ಪುರುಷರಿಗೆ ನರ ದೌರ್ಬಲ್ಯ ಅಲ್ಲ ಅಂಥದ್ದೆಲ್ಲ ಇರ್ತದೆ. ಮತ್ತು ಈಗಾಗಲೇ ಹೆಂಗಸರಿಗೆ ಏನಾಗಿದೆ ಅಂದರೆ ಡಿಲಿವರಿಗಳು ನಾರ್ಮಲ್ ಆಗೋದಿಲ್ಲ, ಯಾಕಂದರೆ ಅವರಿಗೆ ವೀಲ್ ಪವರ್ ಇರೋದಿಲ್ಲ. ಅದರಿಂದ ಈಗ ಸೈಡ್ ಇಫೆಕ್ಟ್ ಆಗುವಂಥದ್ದು ಏನು, ಅವರು ಮೆಡಿಸಿನ್ ತಿನ್ನುವಂಥದ್ದೆಲ್ಲ ಏನು ಮಾಡ್ತಾರೆ, ಅದು ಅಡ್ಡ ಪರಿಣಾಮಗಳಿರ್ತದೆ ಕೆಮಿಕಲ್ ಇರೋದ್ರಿಂದ. ಇದರಿಂದ ಏನು ಅಡ್ಡ ಪರಿಣಾಮಗಳು ಇರೋದಿಲ್ಲ. ಯಾಕಂದರೆ ಹಳೆ ಕಾಲದಲ್ಲಿ ಏನು ಎಲ್ಲರೂ ಕೂಡ ನೆಲ್ಲಿಕಾಯಿ ಒಂದು ಮತ್ತು ಆಯುರ್ವೇದಿಕ್ನಿಂದನೇ ಕೂಡ ಒಂದು 10-12 ಮಕ್ಕಳನ್ನು ಹೆತ್ತಿರುವಂಥ ನಿದರ್ಶನಗಳಿದ್ದಾವೆ. ಆದರೆ ಈಗ ಎರಡೇ ಮಕ್ಕಳಿಗೆ ಸುಸ್ತಾಗಿ ಹೋಗ್ಬಿಡ್ತಾರೆ, ಅವರು ಸಿಜರಿಂಗ್ ಮಾಡಿಬಿಡ್ತಾರೆ. ಯಾಕಂದರೆ ಇಂಥದ್ದೆಲ್ಲ ಅವ್ರ ಹತ್ರ ವೀಲ್ ಪವರ್ ಇರೋದಿಲ್ಲ, ಸ್ಟ್ರೆಂತ್ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ತಮಗೆ ಒಂದು ಸಂಕ್ಷಿಪ್ತವಾಗಿ ವಿವರಣೆ ಮಾಡೋಕ್ಕೆ ಇಷ್ಟಪಡ್ತೀನಿ.